ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದೆ. ಆದ್ರೆ ಅದಿನ್ನೂ ಕೂಡ ತಾರ್ಕಿಕ ಅಂತ್ಯ ಕಂಡಿಲ್ಲ. ಹಾಗೆ ಕೊತ ಅಂತ ಕುದಿತಾ ಇದೆ. ಸಿದ್ದರಾಮಯ್ಯ ಅರಸು ದಾಖಲೆನ ಮುರಿದು ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ. ಸಿಎಂ ಸೀಟಿಗಾಗಿ ಕಾದು ಸುಸ್ತಾಗಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಳೆದು ತೂಗಿ ತುಂಬಾನೇ ಪರಿಣಾಮಕಾರಿಯಾಗಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಸಿಡಿಸಿರುವ ಬಾಂಬ್ಗೆ ಹೈಕಮಾಂಡ್ ಹಾಗೆ ಸಿದ್ದರಾಮಯ್ಯ ಶಾಕ್ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು, ಯಾವ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಅದು ಹೈಕಮಾಂಡ್ಗೆ ಯಾಕೆ ಶಾಕ್ ಕೊಟ್ಟಿದೆ, ಸಿದ್ದರಾಮಯ್ಯ ಆದ್ರೂ ಎಚ್ಚರಿಕೆಯಿಂದ ಭಯ ಬಿದ್ದಿದ್ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಮತ್ತೆ ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡಿ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಹೆಂಗೆ? ಸಿಎಂ ಕುರ್ಚಿ ಕುಸ್ತಿ ಒಳಗೊಳಗೆ ಕೊತ ಅಂತ ಕುದಿತಾ ಇದೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅರಸು ದಾಖಲೆಯನ್ನ ಮುರಿದಿದ್ದಾರೆ. ಈ ಮೂಲಕ ಸುದೀರ್ಘಾವಧಿ ಸಿಎಂ ಅಂತ ರಾಜಕೀಯದ ಇತಿಹಾಸದಲ್ಲಿ ಅಚ್ಚಳಿಯದ ದಾಖಲೆ ಮಾಡಿದ್ದಾರೆ. ಸದ್ಯಕ್ಕಂತೂ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ. ರಿಲ್ಯಾಕ್ಸ್ ಅಷ್ಟೇ ಅಲ್ಲ, ಮೊದಲೇ ಸ್ಟ್ರಾಂಗ್ ಆಗಿದ್ದಂತ ಸಿದ್ದರಾಮಯ್ಯ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಬಾರಿಸುವ ಮೂಲಕ ಮತ್ತಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಇದು ಕೇವಲ ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಕೂಡ ಆತಂಕ ಉಂಟು ಮಾಡಿದೆ. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡೋಕ್ಕೂ ಕೂಡ ಆಗದಂತಾಗಿದೆ. ಹೀಗಿದ್ದಾಗ ಅವರು ಸಿಎಂ ಸೀಟನ್ನ ಶಿವಕುಮಾರ್ಗೆ ಬಿಟ್ಕೊಡೋದಕ್ಕೆ ಹೇಳೋದಾದ್ರೂ ಹೇಗೆ? ಡಿಕೆ ಶಿವಕುಮಾರ್ ಮೌನ ರಾಗ ಹಾಡಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಹೇಗೆ ಸಿಎಂ ಆಗ್ಲಿ ಅಂತ ಸೈಲೆಂಟ್ ಆಗಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಹೇಗಾದ್ರೂ ಸರಿ ಈ ಬಾರಿ ಸಿಎಂ ಆಗ್ಲೇಬೇಕು. ಈಗ ಬಿಟ್ರೆ ಮುಂದೆ ಅವಕಾಶ ಸಿಗಬಹುದು ಅಥವಾ ಸಿಗದೆ ಇರಬಹುದು. ಹಾಗಾಗಿ ಸಿಎಂ ಆಗ್ಲೇಬೇಕು. ಅದು ಮುಂದಿನ ಬಾರಿಯಲ್ಲ, ಈ ಬಾರಿಯೇ ಆಗ್ಬೇಕು. ಸಂಕ್ರಾಂತಿ ಒಳಗೆ ಸಿಎಂ ಸೀಟು ನನ್ನ ಕೆಳಗಿರ್ಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭಾರಿ ತಂತ್ರಗಾರಿಕೆನ ಮಾಡ್ಕೊಳ್ತಿದ್ದಾರೆ. ಈ ಬಾರಿ ಅಳೆದು ತೂಗಿ ಬಾಂಬ್ ಸಿಡಿಸಿದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿನ ಹೊಡೆದಿದ್ದಾರೆ. ಒಂದು ಸಿದ್ದರಾಮಯ್ಯ, ಇನ್ನೊಂದು ಹೈಕಮಾಂಡ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ನ ವಲಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಸಿರುವಂತ ಬಾಂಬ್ ಏನು? ಅದರ ಹಿಂದಿರುವಂತ ಶಕ್ತಿ ಆದ್ರೂ ಏನು? ಅದು ನಿಜವಾಗ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ನಾಟುತ್ತಾ? ಅದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕಂಗೆಡಿಸುತ್ತಾ? ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಸಿರುವಂತ ಬಾಂಬ್ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ. ಬಂಡೆ ಸಿಡಿದಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಸಿಡಿಸಿರುವಂತ ಬಾಂಬ್ ಬೇರೆ ಯಾವುದೂ ಅಲ್ಲ, ಅದು ಆತ್ಮವಿಶ್ವಾಸದ ಅಸ್ತ್ರ. ಡಿಕೆ ಶಿವಕುಮಾರ್ ಮೊನಚು ಮಾತಿನ ಬಾಣಗಳಿಂದಲೇ ಕೂಡ ಹೈಕಮಾಂಡ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ತಿವಿಯುವ ಪ್ರಯತ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕಂಡು ಬಂದಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ಆಡಿರುವ ಮಾತೇನು? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ ಹೇಳಿದ್ದಾರೆ. ಇದರ ಅರ್ಥ, ನಾವು ಎಷ್ಟು ಬಲಿಷ್ಠರಾಗಿರುತ್ತೇವೋ ಅಷ್ಟೇ ಶತ್ರುಗಳಿರ್ತಾರೆ, ನಾವೆಷ್ಟು ಶಕ್ತಿಹೀನರಾಗಿರುತ್ತೇವೋ ಅಷ್ಟೇ ಕಡಿಮೆ ಶತ್ರುಗಳಿರ್ತಾರೆ. ನಮಗೆ ಹೆಚ್ಚು ಕೆಲಸ ಇದ್ರೆ ಹೆಚ್ಚು ರಿಸ್ಕ್ ಇರುತ್ತೆ, ಕಡಿಮೆ ಕೆಲಸ ಇದ್ರೆ ಕಡಿಮೆ ರಿಸ್ಕ್ ಇರುತ್ತೆ. ಇದರ ಮಧ್ಯೆ ಅಸೂಯೆ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರೋದು. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್, ಮೋರ್ ವರ್ಕ್ ಮೋರ್ ಮಿಸ್ಟೇಕ್ಸ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್. ಕೆಲಸ ಮಾಡಿದವರು ಅವ್ನಿಗೇನು ಮಿಸ್ಟೇಕ್ ಮಾಡಲ್ಲ. ಅವನು ಕೆಲವರು ಹೇಳ್ತಾರೆ ಭಾಳ ಒಳ್ಳೆಯವನು ಸಮಯ ಅಂತ ಹೇಳ್ತಾನೆ. ಅವ್ನು ನಡೆದು ತಾನೇ ಇಡ್ಬೋದು.
ನಡೆಯೋದಿಲ್ಲ. ನೀವು ನಡೆದಾಗ ಹಂಗೆ ನೀವು ಜಾಸ್ತಿ ಸ್ಟ್ರಾಂಗ್ ಆದ ತಕ್ಷಣ ಕೊನೆಗೆ ಅಸೂಯೆ ಬೇರೆ. ಅಲ್ಲದೆ ನನ್ನನ್ನ ಬಂಡೆ ಅಂತ ಕರೀತಾರೆ. ಬಂಡೆ ಪ್ರಕೃತಿ, ಕಡಿದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ ಪುನರುಚ್ಚಾರವನ್ನ ಮಾಡಿದ್ದಾರೆ. ಈ ಮೂಲಕ ತಮ್ಮನ್ನ ತಾವು ಬಂಡೆ ಅಂತ ಕರೆದುಕೊಂಡಿದ್ದಾರೆ. ತಾವು ಸ್ಟ್ರಾಂಗ್ ಅನ್ನೋದನ್ನ ಹೇಳಿದ್ದಾರೆ. ತಾವು ಸ್ಟ್ರಾಂಗ್ ಆಗಿರೋದ್ರಿಂದ ಹೆಚ್ಚು ಶತ್ರುಗಳಿರ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಅವರು ನಮ್ಮನ್ನ ಆಭರಣ ಮಾಡುವ ಅಕ್ಕ ಸಾಲಿಗನಿಗೆ ಹೋಲಿಕೆ ಮಾಡಿಕೊಂಡಿದ್ದಾರೆ. ಅಕ್ಕ ಸಾಲಿಗ ಹದವಾಗಿ ಕಾಯಿಸಿ ಆಭರಣ ಮಾಡ್ತಾರೆ, ಕತ್ರಿ ಹಾಕ್ತಾನೆ, ಕಬ್ಬಿಣದಿಂದ ಸೂಜಿಯನ್ನ ಮಾಡ್ತಾರೆ. ಆಭರಣ ಹೇಗೆ ಹದವಾಗಿ ಮಾಡಬೇಕು ಅನ್ನೋದು ಅಕ್ಕ ಸಾಲಿಗನಿಗೆ ಗೊತ್ತಿರುತ್ತೆ ಅಂತ ಮಾತನಾಡಿದ್ದಾರೆ. ಈ ಮೂಲಕ ಅವರು ಸಿಎಂ ಸೀಟಿಗಾಗಿ ಎಲ್ಲಿ, ಹೇಗೆ, ಯಾರಿಗೆ, ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಅನ್ನೋದು ಗೊತ್ತಿದೆ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ. ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು ನನ್ನ ಬಂಡೆ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಯ್ಯ ಬಂಡೆ ಏನು, ಬಂಡೆ ಸುಮ್ಸುಮ್ನೆ ಬಂದ್ಬಿಟ್ಟದ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಹೆಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರೋ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಯಲ್ಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲೂ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಬಲಿರ್ಬೋದು. ಹಂಗೆ ನಿಮ್ಮ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಇನ್ನು ತಾವು ಹೇಗೆ ಬೆಳೆದು ಬಂದಿದ್ದೀನಿ ಅನ್ನೋದನ್ನು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನನಗೇನು ರಾಜಕೀಯ ಹಿನ್ನೆಲೆ ಇಲ್ಲ, ನಮ್ಮ ತಂದೆ ತಾಲೂಕ್ ಬೋರ್ಡ್ ಮೆಂಬರ್, ನಾನೇನೋ ಶಾಸಕನಾಗಿ ಬೆಂಗಳೂರಿಗೆ ಹೋಗಿ ಅವರೊಂದಿಗೆ ಕಾದಾಡಿದ್ದೇನೆ. ಬೆನ್ನಿಗೆ ಚೂರಿ ಹಾಕ್ತಾರೆ, ಮುಂದೆಯೂ ಹಾಕ್ತಾರೆ, ಹಿಂದೆಯೂ ಹಾಕ್ತಾರೆ. ಎಲ್ಲಿಗೆ ಹಾಕ್ತಾರೆ ಅನ್ನೋದೇ ನಿಗೂಢ, ಗೊತ್ತೇ ಆಗೋದಿಲ್ಲ. ಇದನ್ನ ಹೆಂಗ್ ಲೆಕ್ಕ ಹಾಕ್ತೀವಿ ಅನ್ನೋದೇ ಅದೂ ನಿಗೂಢ. ಎಲ್ಲೇ ಆಗ್ಲಿ ಯಾವತ್ತು ಅಕ್ಕಪಕ್ಕ ಇರುವವರೇ ನಮಗೆ ಚೂರಿ ಹಾಕ್ತಾರೆ, ಬೇರೆಯವರು ಅಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಎಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ಆರ್ಡರಿ ನಮ್ಮಪ್ಪ ತಾಲೂಕ್ ಬೋರ್ಡು, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಇನ್ನು ಇಷ್ಟೆಲ್ಲ ಮಾತನಾಡಿದ ಮೇಲೆ ಡಿ.ಕೆ. ಶಿವಕುಮಾರ್ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನನಗಿನ್ನೂ ಆತ್ಮವಿಶ್ವಾಸ ಇದೆ, ಶ್ರಮ, ಪ್ರಯತ್ನ, ಪ್ರಾರ್ಥನೆ, ಆತ್ಮವಿಶ್ವಾಸ ಯಾವತ್ತೂ ಕೈ ಕೊಡಲ್ಲ ಅಂದಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆನ ಹುಟ್ಟು ಹಾಕಿದೆ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಆತ್ಮವಿಶ್ವಾಸ ಹೆಚ್ಚಿಸಿರೋದೇನು? ದೇವರಾಜ ಅರಸು ದಾಖಲೆ ಮುರಿದ ಮೇಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಂದುಕೊಂಡದನ್ನ ಸುಲಭವಾಗಿ ಸೀಟನ್ನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಕೊಟ್ಬಿಡ್ತಾರಾ? ಕೈ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಹೇಳುವಷ್ಟು ಧೈರ್ಯ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.